ನನಗೆ ಪರ್ಸ್ನಲಿ ಫೈನಾನ್ಷಿಯಲಿ ಒಂದು ಪ್ರಾಪರ್ ಸ್ಟ್ಯಾಂಡ್ ಅಂತ ಕೊಟ್ಟಿದ್ದೆ ಲಕ್ಷ್ಮೀ ಬಾರಮ್ಮ. ನನ್ನ ಕರಿಯರಲ್ಲಿ ಪ್ರಾಪರ್ ಸ್ಟ್ಯಾಂಡ್ ಆಗಿದ್ದು ನಾನು ಅದಕ್ಕೆ ಪ್ರೊಡಕ್ಷನ್ಗೆ ಚಾನಲ್ಗೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರೋದು. ಬಿಕಾಸ್ ನನಗೆ ಓಕೆ ಫೈನಾನ್ಷಿಯಲಿ ನಾನು ಲೈಕ್ ಇಂಡಿಪೆಂಡೆಂಟ್ ಅಂತ ಫೀಲ್ ಕೊಟ್ಟಿದ್ದೆ ನಂಗೆ ಲಕ್ಷ್ಮೀ ಬಾರಮ್ಮ ಪ್ರಾಜೆಕ್ಟ್. ಬೇರೆ ರಂಗದವರಿಗೆ ಮಂತ್ಲಿ ಆಲ್ಮೋಸ್ಟ್ ಹಣ ಬರುತ್ತೆ, ಸಂಬಳ ಬರುತ್ತೆ. ಈ ಸೀರಿಯಲ್ಲು ಸಿನಿಮಾಗಳು ಯಾವಾಗ ಶುರುವಾಗುತ್ತೆ ಎಂಡ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅಥವಾ ಈಗ ಮಂತ್ಲಿ ಪೇಮೆಂಟ್ ಬಂತು ಬರದೇ ಇದ್ರು ಇತ್ತು ಡೈಲಿ ವೇಜಸ್. ನಾನು ಅದಕ್ಕೆ ಜೋಕ್ ಮಾಡ್ತಿರ್ತಿದ್ದೆ, ಈ ನಮ್ಮ ದಿನಕೂಲಿಕಾರರು ನಾವು, ಸೊ ಅದ್ರ ಮೇಲೆ ನಂಬ್ಕೊಂಡಿರ್ತೀವಿ ಅಂತ ಹೇಳಿ ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತಿದ್ದೆ ಸೆಟ್ಟಲ್ಲಿ. ಈಗ ಮಂತ್ಲಿ ಸಂಬಳ ಬಂದಾಗ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನೆಕ್ಸ್ಟ್ ನಾನು ಇದಕ್ಕೆ ಖರ್ಚು ಮಾಡ್ಬೋದು, ಹೀಗೆ ಬದುಕಬಹುದು ಅಂತ. ಬಟ್ ಇದೆಲ್ಲ ಹಾಗಿರಲ್ಲ. ನೀವು ಮೆಂಟಲಿ ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತೀರಾ ಅಂತ? ನಾನು ಹೇಳ್ತಿರ್ತೀನಿ, ಪರ್ಸ್ನಲ್ ಆಗಿ ಐ ಆಮ್ ಮ್ಯಾರಿಡ್ ಆ್ಯಂಡ್ ನಮಗೆ ಒಂದು ಹೊಂದಾಣಿಕೆ ಅಂತಿರುತ್ತೆ. ಸೊ ನಾನು ಡಿಪೆಂಡ್ ಆಗ್ಬೋದು ಅವ್ರ ಮೇಲೆ. ಅವರು ಓಕೆ ಇಟ್ಸ್ ಓಕೆ ಚಿಲ್ ಅಂತಾರೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ ಬೇರೆಯವರಿಗೆಲ್ಲ, ಎಜುಕೇಷನ್ ಮುಗಿಸ್ಕೊಳ್ಳಿ, ವಾಟ್ ಎವರ್ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಹೌದು, ಬಟ್ ಇದಕ್ಕೆ ಒಂದು ಸೈಡ್ ಆಗಿ ಏನೋ ಒಂದು ಇರಬೇಕು, ನಿಮ್ಗೆ ದುಡಿಮೆ ಅಂತ ಇರಲೇಬೇಕು, ಎಜುಕೇಷನ್ ಮೇಯ್ನ್ ಇರಬೇಕು. ಅಟ್ಲೀಸ್ಟ್ ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಇಲ್ಲ ಇದು ಸ್ವಲ್ಪ ಟೈಮ್ 2-3 ಮಂತ್ಸ್ ನಮ್ಗೆ ಗೊತ್ತಿಲ್ಲ ಹೇಗಾಗುತ್ತೆ ಏನಾಗುತ್ತೆ. ನಾವು ಆಡಿಷನ್ಸ್ ಕೊಡ್ತಿರ್ತೀವಿ, ಲುಕ್ ಟೆಸ್ಟ್ ಅಂತ ಕರಿತಿರ್ತಾರೆ, ಬಟ್ ಬಂದಿದ್ದೆಲ್ಲ ಆಗುತ್ತೆ. ಬಟ್ ಕೆಲವ್ರದ್ದೆಲ್ಲ ಅದೇ ಥರನೇ ಡಿಪೆಂಡ್ ಆಗಿರ್ತಾರೆ ಇದ್ರ ಮೇಲೆ. ಅಲ್ಲಿ ಆರ್ಟಿಸ್ಟ್ಗಳೇ 3-4 ಜನ ಇದ್ದಾರೆ, ನನ್ನ ಮಗನ ಕ್ಯಾರೆಕ್ಟರ್ ಹುಡುಗ ಎಲ್ಲ ಇದ್ರ ಮೇಲೆ ಡಿಪೆಂಡೆಡ್. ಅವರು ಅವ್ರ ಫ್ಯಾಮಿಲಿ ಕೂಡ, ಅವ್ರ ತಂದೆಗೆ ಪ್ರಾಬ್ಲಮ್ ಇದೆ, ಆ ಥರ ಎಲ್ಲ ಇರುತ್ತೆ ಅವನಿಗೆ ಅವತ್ತು ಆ್ಯಕ್ಚುಲಿ ಶಾಕ್ ಆ ಹುಡುಗನಿಗೆ. ಮುಗ್ದೋಯ್ತಾ ಅಂತಲೇ ಫೋನ್ ಮಾಡ್ತಾಯಿದ್ದ. ವಿ ಫೆಲ್ಟ್ ಬ್ಯಾಡ್ ಅವರಿಗೆಲ್ಲ. ಸೊ ನಂಬ್ಕೊಂಡಿರ್ತಾರೆ. ನಾವು ಹೇಳ್ತಿರ್ತೀವಿ, ಏನಾದರೂ ಬೇರೆ ಸೈಡ್ ಇದ್ರ ಬಿಸ್ನೆಸ್ಸಲ್ಲಿ ಇರಬೇಕು ಅಥವಾ ಏನೋ ಒಂದು ವರ್ಕಲ್ಲಿ ಇರಬೇಕು, ಅಥವಾ ಅಟ್ಲೀಸ್ಟ್ ಒಂದು ಎಜುಕೇಷನ್ ಅಂತಿದ್ರೆ ನಮ್ಗೆ ಅದೊಂದು ತಿಳುವಳಿಕೆ ಇರುತ್ತೆ. ಓಕೆ, ಅದೊಂದು ಧೈರ್ಯ ಅಂತ ಕೊಡುತ್ತೆ. ಇಲ್ಲಿ ವಿ ಕ್ಯಾನ್ ಕ್ರಿಯೇಟ್ ಫ್ಯೂಚರ್. ನಮಗೆ ನಾನು ಅವಾಗಿಂದ ಕಾಲದಕ್ಕಿಂತ ನಾನು ನೋಡ್ತೀನಲ್ಲ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ, ನಾನು ಅವ್ರನ್ನ ಕೇಳೋದು, ನೀವು ಹೇಗೆ ಫ್ಯೂಚರ್ ಕ್ರಿಯೇಟ್ ಮಾಡ್ಕೊಂಡಿದ್ದು, ಸೇಫ್ ಮನೆ ಇದೆ, ಸೈಟ್ ಇದೆ ಅನ್ನೋ ಥರ ಇರ್ತಾರೆ ಅವರು. ಬಟ್ ನಾನು ಅನ್ನೋದು, ನಮಗೆ ಆ ಥರದ್ದೊಂದು ವ್ಯವಸ್ಥೆ ಆಗ್ತಿಲ್ಲ. ನಮಗೆ ಅವತ್ತಿನ ದಿನದಷ್ಟೇ ಮುಗಿಯುತ್ತೆ. ನಮಗೆ ಫ್ಯೂಚರ್ ಅಂತ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ತುಂಬ ಕಷ್ಟ, ಅದಕ್ಕೆ ಟೈಮ್ ಬೇಕು, ತುಂಬ ಸರ್ವಿಸ್ ಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಇಲ್ಲಿ ಇಂಡಸ್ಟ್ರಿನಲ್ಲಿ ನಾವು ನಮಗೇನೋ ಫ್ಯೂಚರ್ಗೆ ಒಂಚೂರು ಕೂಡಿಡೋಣ ಅನ್ನೋ ಮಟ್ಟಿನ ಯೋಚನೆ ಬರೋದು ತುಂಬ ಟೈಮ್ ತಗೊಳತ್ತೆ. ಅದಕ್ಕೆ